ದೇವರು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾರೆ. ದೇವರನ್ನು ನೋಡುವುದಾದರೆ ಯೋಹಾನ 1ನೇ ಅಧ್ಯಾಯ 46 ನಾವು ನೋಡುತ್ತೇವೆ. ಅದಕ್ಕೆ ನತಾಯೇಲನು ಅವನಿಗೆ ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದಾ ಅಂದಾಗ ಫಿಲಿಪ್ಪನು ಅವನಿಗೆ ಬಂದು ನೋಡು ಅಂದನು. ಇಲ್ಲಿ ನೋಡಿ, ಯೋಸೇಫ ಮತ್ತು ಮರಿಯಳು ಎಷ್ಟು ಬಡವರಾಗಿದ್ದರಂತಂದರೆ, ಒಂದು ಹೋಮಕ್ಕೆ ಆ ಕಾಲಘಟ್ಟದಲ್ಲಿ ಸರ್ವಾಂಗ ಹೋಮ ಅಂತೇಳಿ ಮಾಡೋರು. ಆ ಹೋಮಕ್ಕೆ ಒಂದು ಕುರಿಮರಿಯನ್ನು ತೆಗೆದುಕೊಳ್ಳುವುದಕ್ಕೆ ಅಶಕ್ತರಾಗಿದ್ದರು. ಅಂತಂದರೆ ಅವರ ಕೈಯಲ್ಲಿ ಹಣ ಇರಲಿಲ್ಲ, ಅಷ್ಟೊಂದು ಬಡವರಾಗಿದ್ದರು. ಆದರೆ ದೇವರು ಅಂತಹ ಮನೆಯಲ್ಲಿ ಜನಿಸ್ತಾರೆ. ಯಾಕೆ? ನನಗಾಗಿ ನಿಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಮೌನವಾಗಿ ಯಜ್ಞದ ಕುರಿಮರಿಯಾಗಿ ಬಲಿಯಾಗ್ತಾರೆ, ರಕ್ತ ಚೆಲ್ಲುತ್ತಾರೆ. ಇವತ್ತೇನಾದರೂ ನಾವು ಉಸಿರಲ್ಲಿದ್ದೀವಿ ಅಂತಂದರೆ ಅದು ಕೇವಲ ಯೇಸು ಕ್ರಿಸ್ತನ ಕೃಪೆ, ಕೇವಲ ಆತನ ಕೃಪೆ. ನಾವೇನಾದರೂ ಇವತ್ತು ಬದುಕಿದ್ದೀವಿ ಅಂತಂದರೆ ಅದು ಕರ್ತನ ಕೃಪೆ. ಯಾಜಕ ಕಾಂಡ 12ನೇ ಅಧ್ಯಾಯ 8ರಲ್ಲಿ ನಾವು ಓದ್ತೇವೆ, ಅವಳು ಕುರಿಮರಿಯನ್ನು ತರಲು ಅಶಕ್ತರಾಗಿದ್ದರೆ ದಹನ ಬಲಿಗಾಗಿ, ಒಂದು ಪಾಪದ ಬಲಿಗಾಗಿ ಇನ್ನೊಂದು ಪಾಪಂತೆಂಬಂತೆ 2 ಬೆಳವಳೆಗಳನ್ನು ಇಲ್ಲವೇ 2 ಪಾರಿವಾಳದ ಮರಿಗಳನ್ನು ತರಬೇಕು ಮತ್ತು ಯಾಜಕನು ಅವಳಿಗಾಗಿ ಪ್ರಾಯಶ್ಚಿತ್ತ ಮಾಡಬೇಕು. ಆಗ ಅವಳು ಶುದ್ಧವಾಗುವಳು. ನೋಡಿ, ಮಾನವ ಜನ್ಮ ಯೇಸು ಕ್ರಿಸ್ತನನ್ನು ಪಡೆದಿದ್ದರಿಂದ ನಾವು ಧನ್ಯರಾದವಿ. ಅದು ಕೇವಲ ಕರ್ತನಿಂದ. ದೇವರು ಅದ್ಭುತ. ಮತ್ತಾಯ 1ನೇ ಅಧ್ಯಾಯ 3-6 ನೀವು ನೋಡೋದಾದರೆ, ದೇವರು ಎಲ್ಲಿ ಹುಟ್ಟಿದರು, ಯಾಕೆ ಹುಟ್ಟಿದರು, ಯಾರ ಕುಟುಂಬದಲ್ಲಿ ಜನಿಸಿದರು ಎಂಬುದಾಗಿ ಬಹಳ ಸ್ಪಷ್ಟವಾಗಿದೆ. ಯೇಸು ನಮ್ಮನ್ನು ಎಲ್ಲ ನಾಚಿಕೆಗಳಿಂದ ನಮ್ಮನ್ನು ಬಿಡಿಸ್ತಾರೆ. ಯೇಸು ತನ್ನನ್ನು ಯಾವಾಗಲೂ ಒಬ್ಬ ಮನುಷ್ಯನಾಗಿ ಪರಿಗಣಿಸಿ ತನ್ನ ತಂದೆಯ ಮುಂದೆ ಶೂನ್ಯನೆಂದು ತಿಳಿದಿದ್ದರು. ಇವತ್ತು ನಮಗೆ ಆ ಹೃದಯ ಬೇಕಾಗಿದೆ. ಯೇಸು ಕ್ರಿಸ್ತನನ್ನು ಪ್ರೀತಿಸುವಂಥ ಹೃದಯ ನಮಗೆ ಬೇಕಾಗಿದೆ. ಯೇಸು ಕ್ರಿಸ್ತನು ನಡೆದಂಥ ಮಾರ್ಗಗಳಲ್ಲಿ ನಾವು ನಡೆಯಬೇಕಾಗಿದೆ. ಆತ ನಮಗಾಗಿ ರಕ್ತ ಚೆಲ್ಲಿದನಲ್ಲ, ಆ ರಕ್ತ ಚೆಲ್ಲಿದ್ದಕ್ಕಾಗಿ ನಾವು ಇವತ್ತು ದೇವರಿಗೋಸ್ಕರ ಏನು ಕೊಟ್ಟಿದ್ದೇವೆ? ಏನನ್ನು ಕೊಡುವುದಕ್ಕೆ ಸಾಧ್ಯ? ಏನನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮನು ನಮ್ಮನ್ನು ಪವಿತ್ರಾತ್ಮ ಭರಿತರಾಗಿ ನಡೆಸುವವನಾಗಿದ್ದಾನೆ. ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ. ಭಯಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಸಾಲದಲ್ಲಿದ್ದರೆ ದೇವರು ಸಾಲ ತೀರಿಸ್ತಾನೆ. ಕೆಲಸ ಇಲ್ಲಂತಂದರೆ ಕೆಲಸ ಕೊಡ್ತಾನೆ. ವಿದೇಶಕ್ಕೆ ಹೋಗಬೇಕು ಎಂಬುದಾಗಿ ಯಾರ್ಯಾರು ಇವತ್ತು ಪ್ರಯತ್ನ ಪಡ್ತಾ ಇದ್ರೋ ಅವರೆಲ್ಲ ಪ್ರಯತ್ನಗಳು ಸಫಲ ಆಗ್ತವೆ. ಜಯ ಹೊಂದುತ್ತೀರಿ. ಭಯಬೇಡ, ಹೆದರಿಕೆ ಬೇಡ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಹೆಣ್ಣುಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಒಬ್ಬ ಹೆಣ್ಣು ಮಗಳು ದೇವರೇ, ತಲೆಯ ಕೂದಲೆಲ್ಲ ಉದುರುತ್ತಾ ಇದೆ, ತಿಂಗಳ ಋತುಚಕ್ರ ಸಮಸ್ಯೆಯಾಗಿದೆ ಎಂಬುದಾಗಿ ಪತ್ರ ಬರೆದಿದ್ದಾಳೆ ಸ್ವಾಮಿ. ರಕ್ತ ಕುಸುಮ ಕಾಯಲಿದ್ದಂಥ ಒಬ್ಬ ಹೆಣ್ಣು ಮಗಳು ನಿಮ್ಮ ವಸ್ತ್ರಗಳನ್ನು ಮುಟ್ಟಿದ್ದ ತಕ್ಷಣ ಗುಣವಾಯಿತು ದೇವರೇ. ಈಗಿಂದೀಗಲೇ ಸ್ವಾಮಿ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ತಲೆ ಕೂದುರುವಂಥ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಹೆಣ್ಣು ಮಕ್ಕಳ ದೇಹದಲ್ಲಿ ಯಾವ ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳಿಗಾಗಿ, ವ್ಯಾಧಿಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವಾ, ನೀವು ಗುಣ ಮಾಡ್ತೀರಿ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ರಕ್ತದಿಂದ ಗುಣ ಮಾಡ್ತೀರಿ ಸ್ವಾಮಿ. ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ಗುಣ ಮಾಡ್ತೀರಿ ಸ್ವಾಮಿ.
ಯಾರ್ಯಾರು ಈ ಪ್ರಾರ್ಥನೆ ಲೇಖಿಗೆ ಬಯಸ್ತಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದೆ, ಯಾರ್ಯಾರಿಗಾಗಿ ಅವರೇ ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಹೆಣ್ಣು ಮಕ್ಕಳಿಗೆ ಬಿಡುಗಡೆ ಕೊಡು ಸ್ವಾಮಿ, ಸುಖ ಕೊಡಪ್ಪ, ಆರೋಗ್ಯ ಕೊಡಪ್ಪ, ಫಲ ಕೊಡು ಸ್ವಾಮಿ. ಸಾಕ್ಷಿಯಾಗಿ ಮಕ್ಕಳು ಬಂದು ಸಾಕ್ಷಿಗಳು ಬರೆದು ಕಳಿಸುವ ಹಾಗೆ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.